ಯಾರೋ ಪನ್ನೆಳ್ಳ ಹತ್ರ ಹೋಗಿ ಊರಲ್ಲಿ ಕಲೆಕ್ಟ್ ಮಾಡ್ತಾರಂತ ನೋಡಿ. ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನ ಹೆಸರು ನಿಮಗೆ ನೆನಪಿರ್ಲಿ. ಕೇಳ್ತಾರ ದುರ್ಗಾ ಸ್ಥಳ ಅಂದ್ರೆ ಗಂಗಮ್ಮ ಇರೋದ್ರಿಂದ ಗಂಗಮ್ಮ ನೀರೊಳಗೆ ಸಿಕ್ಕಿರೋ ಕಲ್ಲಿಂದ ಗಂಗಮ್ಮ ಸೇರಿಸಿ ದುರ್ಗಾ ಸ್ಥಳ ಅಂತೇಳಿ ತಾಯಿಯರ ಅಪ್ಪಣೆ ಮೇರೆಗೆ ನಾವು ಕರಿತೀವಿ. ಯಾವುದೇ ಊರಿಗೆ, ಯಾವುದೇ ಕ್ಷೇತ್ರಕ್ಕೆ, ಯಾವುದೇ ಮನೆಗೆ ನಿಮಗೆ ಬಂದು ಯಾರು ದುರ್ಗಾ ಸ್ಥಳ ನಾವು ಅಂತ ಬಂದು ದುಡ್ಡು ಕೇಳಿರೆ, ಇಲ್ಲ ಚೀಟಿ ದುಡ್ಡು ಕೇಳಿರೆ, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ, ಗೂಗಲ್ ದುಡ್ಡು ಕೇಳಿರೆ, ಯಾವ್ದೋ ನೀವು ಸ್ಕ್ಯಾನರ್ ಮಾಡ್ತಿರಂತಲ್ಲ, ಅದೆಲ್ಲ ಏನೇ ಮಾಡಿರೋ ಈ ಕ್ಷೇತ್ರ ನಡೆಯಲ್ಲ. ಗೊತ್ತಾ, ಯಾರೇ ಮಾಡಿ ನೀವು ಮೋಸ ಹೋದ್ರೆ ಅದಕ್ಕೆ ನಾವು ಖಂಡಿತ ಕಾರಣರಾಗಿರಲ್ಲ. ಇಲ್ಲಿ ಯಾವುದೇ ತರ ಮೋಸ ಮಾಡಲ್ಲ, ಸುಳ್ಳು ಹೇಳಿರಲ್ಲ. ಅರ್ಥ ಆಗುತ್ತಾ ನಿಮಗೆ? ಹೇಳ್ತಾರಾ? ಜಾಸ್ತಿ ಹೆಣ್ಮಕ್ಳೇ ಮೋಸ ಹೋಗೋದು, ಖಂಡಿತ ಮೋಸ ಹೋಗ್ಬೇಡಿ. ನೋಡಿ, ನಿಮ್ಗೆ ಯಾರು ದುರ್ಗಾ ಸ್ಥಳ ಅಂತ ಬಂದು ನಿಮ್ಗೆ ಯಾರು ಮಾಡ್ತೀರಿ, ದಯವಿಟ್ಟು ನಮಗೆ ಇಟ್ಕೊಡಿ ಅವ್ರನ್ನ. ಯಾಕೆಂದ್ರೆ ಮೊನ್ನೆ ಒಂದು 14-15 ಹುಡುಗಿನ ರೆಡಿ ಮಾಡಿದ್ದೀನಿ, ಅವನು ವೀಕ್ನೆಸ್ ತಗೊಂಡೋಗ್ಬಿಟ್ಟೆ ಅಲ್ಲ, 55,000 ಇಸ್ಕೊಂಡಾರೆ. ನೀವು ಈಗ ಮೋಸವ್ರು ನಾವು ಜವಾಬ್ದಾರಲ್ಲಪ್ಪ. ನಾವು ಇಲ್ಲಿ ಅಂತರ ಫ್ರೀಯಾಗಿ ಕಳಿಸಿರ್ತೀವಣ್ಣ, ಅಲ್ಲಿ ಯಾರು ಹೇಳ್ಬಿಟ್ಟು ಕೇಳ್ಬಿಡ್ತೀರಿ. ಆಮೇಲೆ ಸ್ವಾಮಿಯರು ನೋಡ್ತೀರಾ, ಗುರುಗಳು ನೋಡ್ತೀರಾ ಅಂತಂದ್ರೆ ಮನುಷ್ಯರಪ್ಪ, ಸ್ವಾಮಿಯರು ಗುರುಗಳು ಅಂತ ಯಾರಿಲ್ಲ. ಕೇಳ್ತೀರಾ? ನೀವು ನೋಡ್ಬೇಕು ಅಂತ ಆಸೆ ಇದ್ರೆ ನೋಡಿ, ಅಲ್ಲಿ ಬೋರ್ಡ್ ಹಾಕಿದ ಸ್ವಾಮಿಗಳು ಅವರೇ. ಇವತ್ತು ರೆಸ್ಟ್ ಸ್ಟ್ಯಾಂಡೇ ಇನ್ನೊಂದ್ಸರಿ ಹೇಳ್ತೀನಿ, ಇಲ್ಲಿ ಯಾರು ಒಂದೇ ಸರಿ ಬಂದು ನಿಮ್ಮ ಊರಿಗೆ ನಿಮ್ಮ ಮನೆ ಬಾಗ್ಲಿ ನಮ್ಮ ತಮ್ಮಗಳಲ್ಲ, ನಾನೇ ಬಂದ್ರು ಸಾಕ್ಷಾತ್ ದೇವ್ರು ನನಗೆ ಸಿಕ್ಕಿರೋದು. ನನ್ನನ್ನು ನೀವು ಗುರುಗಳು ಅಂತ ಕರೆಯೋದು. ನನ್ನ ಹೆಸರು ರಾಮಚಂದ್ರ, ನೀವು ರಾಮದುರ್ಗ ಅಂತ ಕರಿತೀರಿ. ನಾನು ಖಂಡಿತ ಯಾವತ್ತು ದುರ್ಗಮ್ಮ ಸೆಟ್ಟಾಗ ನಾವು ಗುರುಗಳು ಆಗೋದೇ ಇಲ್ಲ, ಆಗೋದೂ ಇಲ್ಲ ಮುಂದಕ್ಕೆ. ಯಾಕೆಂದ್ರೆ ಎತ್ತು ತಾಯಿ ತಂದಿದ್ದಾರೆ, ಅವ್ರು ಸೇವೆ ಮಾಡೋದು ನಾವು ಪುಣ್ಯ. 2 ತನ್ನ ಕೊಟ್ಟಾರೆ. ಇದೇ ಮನೆ ಬೆಳೆಸಿದ ನಮ್ಮ ಅಪ್ಪ 2 ರೂಪಾಯಿ ಬಂದಂತೆ ಸಂಬಳಕ್ಕೆ, 15 ರೂಪಾಯಿ ಬ್ಯಾಂಡಿ ಶಾಪ್ಗೆ ಹೊಸ. ನೀವು ನಿತ್ಯ ಇಬ್ರು ಬಾಳ ತೊಳಿತಿ, 2 ಬಸ್ ನೀರು ಕುಡಿತಿ. ಇದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ. ಸೇವೆ ಮಾಡೋದು ಪುಣ್ಯ. ನಾವು ದುರ್ಗಾಸ್ಥಳದಲ್ಲಿ ಗುರುಗಳಾಗ್ತೀನಿ ಸೇವಕರು. ನೋಡ್ರಿ, ನೀವಲ್ಲಿ ನೀವು ದೊಡ್ಡ ದೊಡ್ಡ ಕಾರ ಬಂದ, 8 ಕಾರ ಒಬ್ಬನೇ ಬಂದೆ. ಈಗ ಸ್ವಾಮಿ ಒಬ್ಬರೇ ಬರ್ತಾರ ಅಂತ, ಒಬ್ಬರೇ ಬರೋದು ನಾವು. ಏನು ನಾವೇ ಡ್ರೈವರ್. ಏನಲ್ಲಿ ಯಾವತ್ತು ಮನುಷ್ಯ ಒಬ್ರಿಗೊಬ್ರಿಗೆ ಅಡಿಯಾಳಾಗಬಾರ್ದು, ಅಡಿಯಾಳು ಮಾಡ್ಕೋಬಾರ್ದು. ಅರ್ಥದ? ಮತ್ತೆ ನೀವು ಜೀವನದಲ್ಲಿ 3 ಡಿಗ್ರಿ ಓದಿ ಸಾಕು. 3 ಡಿಗ್ರಿ ಮಾಡ್ಬೇಕಾರದು, ಒಳ್ಳೆ ಡಿಗ್ರಿ ಅದು. ಹೇಳ್ಕೊಡ್ಲ, ಯಾರಿಗಾರ ಮಾಡ್ತೀರಾ? BSc ಮಾಡ್ಯಾನಂತ ಒಬ್ಬ ಹುಡುಗ, ಎದೆ ಹೊಳಿತಾರಂತ ಅಮ್ಮನ್ನ ಕರೆಯ ಕಪ್ಲ. ಯಾವ ಹೊಳಿತಾರಂತ ಶಿವಣ್ಣ? ರಾತ್ರಿ ಹೊಳಿತಾರಂತೆ. ಯಾವ ಹೇಳಿ? ರಾತ್ರಿ ಮಗ ಹೊಳಿದಂತೆ. ಮಗ ಭಾಳ ಒಳ್ಳೆಯನಂತೆ, ಹೊಸ ಒಳ್ಳೆಯ ಬದಲ ಕೈ ಒಳಗಿದ್ದಾಳೆ ಅಲ್ವಾ? ನೀವೇನು ಓದ್ತೀರಪ್ಪ? ನಾನು 3 ಡಿಗ್ರಿ